ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ್ ನೀಲಣ್ಣನವರ್ ಈತನ ಅರೆಸ್ಟ್ ಆಗಿದೆ. ಸದ್ಯ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಎನ್ನುವಂತ ಮಾಹಿತಿ ಇದೆ. ಶಿವಾನಂದ್ ಅರೆಸ್ಟ್ ಬೆನ್ನಲ್ಲೇ ಸಾಕಷ್ಟು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ರಾತ್ರಿ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಮಾಳಮಾರುತಿ ಠಾಣೆ ಪೊಲೀಸರು. ತನಿಖಾಧಿಕಾರಿ ಎಸಿಪಿ ಸಂತೋಷ್ ಸತ್ಯನಾಯಕ್ ತಂಡದಿಂದ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇವತ್ತು ಶಿವಾನಂದ್ ಕರ್ಕೊಂಡು ಹೋಗಿ ಪಂಚನಾಮೆಯನ್ನು ಪೊಲೀಸರು ಮಾಡ್ತಾರೆ. ಶಿವಬಸವನಗರದ ಕಚೇರಿ ಅಪಾರ್ಟ್ಮೆಂಟ್ನಲ್ಲಿ ಪಂಚನಾಮೆಯನ್ನು ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಲಿದ್ದಾರೆ. ಮಾಳಮಾರುತಿ ಪೊಲೀಸ್ ಠಾಣೆಗೆ ಡಿಸಿಪಿ ನಾರಾಯಣ್ ಬರಮನಿ ಭೇಟಿಯನ್ನು ಕೊಟ್ಟಿದ್ದಾರೆ. ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನು ಡಿಸಿಪಿ ನಾರಾಯಣ ಕಲೆ ಹಾಕಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಇದೆ. 35,000 ಜನರಿಂದ ಕೈಸಾಲ ರೂಪದಲ್ಲಿ ಹಣವನ್ನು ಪಡ್ಕೊಂಡ ಆರೋಪ. ಡಿಸಿ ಮೊಹಮ್ಮದ್ ರೋಷನ್ ಸೂಚನೆ ಮೇರೆಗೆ ಎಸಿಯಿಂದ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಸಹಕಾರ ಇಲಾಖೆಯಿಂದ ಸ್ವಯಂ ಪ್ರೇರಿತ ದೂರು ದಾಖಲಾಗಿರುವಂಥ ಕಾರಣಕ್ಕಾಗಿ ಈ ತನಿಖೆ ಚುರುಕುಗೊಳಿಸಲಾಗಿದೆ. 4,500 ಕೋಟಿ ಒಂದೆರಡು ರೂಪಾಯಿ ಅಲ್ಲ, ಸಾಕಷ್ಟು ಜನರಿಂದ ಹೂಡಿಕೆ ಮಾಡಿಸ್ಕೊಂಡು ವಂಚನೆ ಮಾಡಿರುವಂಥ ಆರೋಪ ಕೇಳಿಬಂದ ಕಾರಣಕ್ಕಾಗಿ ಸದ್ಯ ಶಿವಾನಂದನ್ನು ಅರೆಸ್ಟ್ ಮಾಡಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಪಂಚನಾಮೆ ಕೂಡ ನಡೆಸಲಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಇದೆ. ವಿಚಾರಣೆ ಆಗ್ತಾ ಇದೆ. ಹಾಗೆಯೇ ಆತನಿಗೆ ಸೇರಿದಂಥ ಆಫೀಸ್ ಆಗಿರಬಹುದು, ಫ್ಲ್ಯಾಟ್ ಆಗಿರಬಹುದು, ಇಲ್ಲಿಯೂ ಕೂಡ ತಪಾಸಣೆಯನ್ನು ನಡೆಸುವಂಥ ಕೆಲಸವನ್ನು, ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಪೊಲೀಸರು ಮಾಡಲಿದ್ದಾರೆ. ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಮಾಳಮಾರುತಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಕಂಟಿನ್ಯೂ ಮಾಡಿದ್ದಾರೆ. ಎಸಿಯಿಂದ ಸಹಕಾರ ಇಲಾಖೆಯಿಂದ ಸ್ವಯಂ ಪ್ರೇರಿತ ದೂರು ದಾಖಲಾಗಿರುವಂಥ ಕಾರಣಕ್ಕಾಗಿ ಸದ್ಯ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಾಗ್ತಾ ಇದೆ. ಕಮಿಷನರ್ ಶ್ರೀ ಶ್ರವಣ್ ನಾಯಕ್ ಶಿವಂ ಅಸೋಸಿಯೇಟ್ಸ್ ಬಗ್ಗೆ ಒಂದು ಎನ್ಕ್ವೈರಿ ನಡೆಸಿದ್ದಾರೆ. ಒಂದು ದೂರು ನಮ್ಮ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಸಿಕ್ಕಿದ ಎವಿಡೆನ್ಸ್ ಆಧಾರದ ಮೇಲೆ ಶಿವಂ ಅಸೋಸಿಯೇಟ್ಸ್ದು ಪ್ರೊಪ್ರೈಟರ್ ಅವನಿಗೆ ದಸ್ತಗಿರಿ ಮಾಡಲಾಗಿದೆ, ಸೆಕ್ಯೂರ್ ಮಾಡಲಾಗಿದೆ. ಬಾಕಿ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತಾ ಇದೆ. ಈಗ ನಮ್ಮ ಅಧಿಕಾರಿ ಇಂಟ್ರಾಗೇಷನ್ ಮಾಡ್ತಾರೆ. ಪ್ರಿಲಿಮಿನರಿ ಎಸ್ಟಿಮೇಟ್ನಲ್ಲಿ 35,000 ಜನರಿಂದ ದುಡ್ಡು ತಗೊಂಡಿದ್ದಾನೆ. ಈಗ ನಾಳೆ ಸೀಸರ್ನಲ್ಲಿ ಏನೇನು ಸಿಗುತ್ತೆ ಅದು ಅನಾಲಿಸಿಸ್ ಮಾಡಿದ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುವುದು. ಸರ್, ಈಗ ಸರ್ ಯಾವ ಆ್ಯಕ್ಟ್ ಕೇಸ್ ದಾಖಲಾಗಿದೆ? ಸರ್, ಬರ್ಡ್ಸ್ ಆ್ಯಕ್ಟ್ ಮತ್ತು ಬರ್ಡ್ಸ್ ಮತ್ತು ಕೆಪಿ ಆ್ಯಕ್ಟ್ ದಾಖಲಾಗಿದೆ ಅಥವಾ ಯಾವ ಆ್ಯಕ್ಟ್? ಈ ಕೇಸ್ KPID ಆ್ಯಕ್ಟ್ ಸೆಕ್ಷನ್ ಮತ್ತು ಬರ್ಡ್ಸ್ ಆ್ಯಕ್ಟ್ ಸೆಕ್ಷನ್ ಪ್ರಕಾರ ಏನಿದೆ ಸರ್? ಈ ಮೇನ್ ಓನರ್ ಮತ್ತು ಅವೊಂದು ಸಹಕಾರಿಗಳು ಯಾರು ಕೊಟ್ಟಿದ್ದು? ಎಷ್ಟು ಬಾಕಿ ಈ ವಿಚಾರದಲ್ಲಿ ನಾಳೆ DC ಮತ್ತು ನಾನು ಒಂದು ಪ್ರೆಸ್ ಬ್ರೀಫಿಂಗ್ ಮಾಡ್ತೀನಿ. ದೂರ ಯಾರು ಕೊಟ್ಟಿರುವಂಥದ್ದು ಸರ್? ನಮ್ಮ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ. ಈಗ ಸಾಕಷ್ಟು ದಾಖಲಾತಿಯಲ್ಲಿ ಕಚೇರಿನಲ್ಲಿ ಇದೆ, ಸೀಲ್ಡ್ ಮಾಡಲಾಗಿದೆ. ಈಗ ಇವರದು ಎನ್ಕ್ವೈರಿ ಮಾಡಿಕೊಂಡು ಏನೇನು ಎಲ್ಲಿ ಇಟ್ಟಿದ್ದಾನೆ ಅದು ಪ್ರಕಾರ ಅವನ ಹೇಳಿಕೆ ಪ್ರಕಾರ ಮುಂದೆ ನಾಳೆ ಸೀಸರ್ ಮಾಡಬೇಕು. ನಿನ್ನೆ ಅಲ್ಲಿರ್ತಕ್ಕಂತಹ ದಾಖಲಾತಿಗಳನ್ನು ಹಾಗೂ ಅವರ ಲ್ಯಾಪ್ಟಾಪ್ಗಳಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ನಾವು ಪರಿಶೀಲಿಸಲಾಗಿ ನಮಗೆ ಒಂದು ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಅನ್ನೋ ಒಂದು ಇದರಲ್ಲಿ ಅವರು ಠೇವಣಿಗಳನ್ನು ಜನರಿಂದ ಪಡ್ಕೊಂಡಿದ್ದು ಗೊತ್ತಾಗಿದೆ. ಆ ಪ್ರಕಾರವಾಗಿ ಅದನ್ನು ನಾವು ಸ್ವಲ್ಪ ಇನ್ನೂ ಪ್ರಾಥಮಿಕವಾಗಿ ಪರಿಶೀಲನೆ ಮಾಡಿ ಈಗಾಗಲೇ ಅದು ಏನು ನಮಗೆ ಗಮನಕ್ಕೆ ಬಂದಿದೆ ಅದನ್ನೆಲ್ಲನೂ ಸರ್ಕಾರಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ವರದಿಯನ್ನು ಸಲ್ಲಿಸಿದ್ದೀವಿ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ARCS ಅವರು ಒಂದು ಕಂಪ್ಲೇಂಟನ್ನು FIR ಅನ್ನು ಒಂದು ಮಾಳಮಾರುತಿ ಪೊಲೀಸ್ ಸ್ಟೇಷನಲ್ಲಿ ಲಾಡ್ಜ್ ಮಾಡಿದ್ದಾರೆ. ಆ ಪ್ರಕಾರವಾಗಿ ಪೊಲೀಸ್ ಇಲಾಖೆಯವರು ಶಿವಾನಂದ ನೀಲಣ್ಣನವರ್ ಅವರನ್ನು ಕರ್ಕೊಂಡು ಬಂದು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲ, ಈಗ ನಮ್ಮ ಸದ್ಯಕ್ಕೆ ಗೊತ್ತಾಗಿರೋದು ಇಷ್ಟೇ ಇದೆ. ಇವರು ಠೇವಣಿಯನ್ನು ಹ್ಯಾಂಡ್ ಲೋನ್ ರೂಪದಲ್ಲಿ, ಅಂದರೆ ಕೈಸಾಲದ ರೂಪದಲ್ಲಿ ಒಂದು ಯಾವುದೇ ರೀತಿಯ ನೋಂದಾಯಿತ ದಾಖಲಾತಿ ಇಲ್ಲದೆ ಪಡ್ಕೊಂಡು ಏನು ಮಾಡಿದ್ದಾರೆ, ಅವರಿಗೆ ಅನ್ರಿಯಲಿಸ್ಟಿಕ್ ಆಗಿ ಸ್ವಲ್ಪ ಏನು ಠೇವಣಿ ಬಡ್ಡಿ ರೂಪದಲ್ಲಿ ಕೊಟ್ಟಿರೋದು ಸ್ವಲ್ಪ ಗಮನಕ್ಕೆ ಬಂದಿದೆ. ಬಟ್ ಅದು ಇನ್ನೂ ಪ್ರಾಥಮಿಕ ಹಂತದಲ್ಲಿದೆ. ಎಕ್ಸಾಕ್ಟಾಗಿ ತಮಗೆ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಅವಾಗ ತಮಗೆ ತಿಳಿಸ್ತಾರೆ. ಇದು ನಾವು ಮಾರ್ಕೆಟ್ ಇಂಟೆಲಿಜೆನ್ಸಿಂದ ತಗೊಂಡಿರೋದು. ಸೊ ಮುಂದಾಗತಕ್ಕಂತಹ ಕೆಲವೊಂದಿಷ್ಟು ಆಗುವಗಳನ್ನ ತಪ್ಪುಗಳನ್ನು ತಡೆಯುವ ಉದ್ದೇಶದಿಂದ
ನಾವು ಸ್ವಲ್ಪ ಅಲ್ಲಿ ಪರಿಶೀಲನೆ ಮಾಡಿದಾಗ ಈ ತಪ್ಪುಗಳು ಕಂಡು ಬಂದಿದ್ದಾವೆ. ಎಷ್ಟು ಜನರಿಂದ ಇವರು ಈಗ ಅದು ಅಲ್ಲ, ಈಗ ನಮಗೆ ಎಷ್ಟು ಜನರಿಂದ ಎಷ್ಟು ಗ್ರಾಹಕರಿಂದ ಅದನ್ನೆಲ್ಲ ಡೇಟಾ ತೊಗೊಂಡು ಬಂದಿದ್ದೀವಿ. ಅದನ್ನೆಲ್ಲ ಸ್ವಲ್ಪ ತನಿಖೆ ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆಯವರು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾಳೆ ಜಿಲ್ಲಾಧಿಕಾರಿಗಳು ನೀಡ್ತಾರೆ.